ಸುಂದರ ಲೋಕ. ಬಹಳ ಹಿಂದೆಯೇ ಕಾಡಿನ ರಾಜನಾಗಿದ್ದ ನಿರ್ದಯಿ ಸಿಂಹವು ತನ್ನ ಆಹಾರಕ್ಕಾಗಿ ಅನೇಕ ಪ್ರಾಣಿಗಳನ್ನು ಕೊಲ್ಲುತ್ತಿತ್ತು. ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲವೂ ಹೆದರಿದವು. ಒಂದು ದಿನ ಎಲ್ಲಾ ಪ್ರಾಣಿಗಳು ಒಂದು ಸಲಹೆಯೊಂದಿಗೆ ಸಿಂಹ ಬಳಿಗೆ ಹೋದವು. ಅವರಲ್ಲಿ ಅತ್ಯಂತ ಚಾಣಾಕ್ಷರು ಪ್ರೀತಿಯಿಂದ ಹೇಳಿದರು, ಮಹಾರಾಜರೇ, ನೀನು ನಮ್ಮ ರಾಜ. ನಾವು ನಿಮ್ಮ ಸೇವಕರು. ನಮ್ಮದೊಂದು ಸಲಹೆ ಇದೆ. ನೀವು ವಯಸ್ಸಾದಂತೆ ಮತ್ತು ದುರ್ಬಲರಾಗುತ್ತಿದ್ದೀರಿ, ನೀವು ಮನೆಯಲ್ಲಿಯೇ ಏಕೆ ಇರಬಾರದು? ಪ್ರತಿದಿನ ಒಂದು ಪ್ರಾಣಿಯು ನಿಮ್ಮ ಆಹಾರವಾಗಿ ಬರುತ್ತದೆ ಎಂದು ನಾವು ಭರವಸೆ ನೀಡುತ್ತೇವೆ. ನೀವು ಇನ್ನು ಮುಂದೆ ಬೇಟೆಯಾಡಬೇಕಾಗಿಲ್ಲ, ನಾವು ಕೂಡ ಆರಾಮವಾಗಿ ಇರಬಹುದು. ಸಿಂಹಕ್ಕೆ ಈ ಸಲಹೆ ಇಷ್ಟವಾಯಿತು. ಅಷ್ಟರಲ್ಲಿ ಸಿಂಹ ಹೇಳುತ್ತದೆ, ನಿಮಗೆ ಪ್ರಾಣಿಗಳನ್ನು ಕಳುಹಿಸಲು ಸಾಧ್ಯವಾಗದಿದ್ದರೆ ನನಗೆ ಬೇಕಾದಷ್ಟು ಪ್ರಾಣಿಗಳನ್ನು ನಾನು ತಿನ್ನಬಹುದು. ನಿಮಗೆಲ್ಲ ಒಪ್ಪಿಗೆ ತಾನೆ ಎಂದು ಕೇಳಿ ಮತ್ತೆ ಜೋರಾಗಿ ಗರ್ಜಿಸಿತು. ಒಂದು ದಿನ ಮೊಲಗಳ ಸರದಿ ಬಂದಿತು ಮತ್ತು ಒಂದು ಪುಟ್ಟ ಮೊಲವನ್ನು ಹೋಗಲು ಕೇಳಲಾಯಿತು. ಮೊಲಗಳು ಬಹಳ ಬುದ್ಧಿವಂತರಾಗಿದ್ದರು. ಸಿಂಹವು ಎಲ್ಲರನ್ನೂ ಕೊಂದು ತಿನ್ನುವುದು ಮೊಲಗಳಿಗೆ ಇಷ್ಟವಾಗಲಿಲ್ಲ. ಗುಹೆಯ ಕಡೆಗೆ ಹೋಗುವಾಗ ಒಬ್ಬ ಬುದ್ಧಿವಂತ ಮೊಲ ತಪ್ಪಿಸಿಕೊಳ್ಳಲು ಒಂದು ಮಾರ್ಗವನ್ನು ಕಂಡುಕೊಂಡನು. ಅಲ್ಲಿಗೆ ತಲುಪಲು ಅವರು ನಿಧಾನವಾಗಿ ನಡೆದರು. ಸಿಂಹವು ಕೋಪಗೊಂಡಿತು ಮತ್ತು ಆಹಾರಕ್ಕಾಗಿ ಸಣ್ಣ ಮೊಲವನ್ನು ನೋಡಿದ ತಕ್ಷಣ ಅವನ ಕೋಪವು ಭುಗಿಲೆದ್ದಿತು. ನಿನ್ನನ್ನು ಯಾರು ಕಳುಹಿಸಿದ್ದಾರೆ? ನೀವು ನನ್ನ ಊಟಕ್ಕೆ ತುಂಬಾ ಚಿಕ್ಕವರಾಗಿದ್ದೀರಿ ಮತ್ತು ತುಂಬಾ ತಡವಾಗಿ ಬಂದಿದ್ದೀರಿ. ನನಗೆ ತುಂಬಾ ಹಸಿವಾಗಿದೆ. ಸಣ್ಣ ಮೊಲವು ನಮಸ್ಕರಿಸಿತು, ಮಹಾರಾಜರೇ, ದಯವಿಟ್ಟು ನನ್ನ ಮಾತನ್ನು ಆಲಿಸಿ. ನನ್ನೊಂದಿಗೆ ಇನ್ನೂ 5 ಮೊಲಗಳನ್ನು ಕಳಿಸಲಾಗಿತ್ತು, ಆದರೆ ಇನ್ನೊಂದು ಸಿಂಹವು ನಾನು ಕಾಡಿನ ರಾಜ ಅನ್ನುತ್ತ ದಾರಿಯಲ್ಲಿ ಕಂಡು ಅವುಗಳನ್ನು ತಿಂದುಹಾಕಿತು. ನಾನು ಹೇಗೋ ತಪ್ಪಿಸಿಕೊಂಡು ಬಂದೆಯೇ ಎಂದ. ಆಶ್ಚರ್ಯಕರವಾಗಿ ಇನ್ನೊಂದು ಸಿಂಹ ಎಲ್ಲಿದೆ ಎಂದು ಕೇಳಿದಾಗ ಅವನು ಕೋಟೆಯಲ್ಲಿ ವಾಸಿಸುತ್ತಾನೆ. ನೀವು ಇಲ್ಲಿ ಅಡಗಿಕೊಂಡಿದ್ದೀರಿ. ಮೊಲವು ಸಿಂಹವನ್ನು ಕಾಡಿನಲ್ಲಿ ನಿರ್ಮಿಸಲಾದ ಬಾವಿಯ ಬಳಿ ಕರೆದೊಯ್ಯಿತು. ಮೊಲವು ಬಾವಿಯನ್ನು ತೋರಿಸಿತು, ಹಾಗೆ ಸಿಂಹವನ್ನು ಕೆಳಕ್ಕೆ ನೋಡುವಂತೆ ಕೇಳಿಕೊಂಡಿತು. ಸಿಂಹವು ನೀರಿನೊಳಗೆ ನೋಡಿದಾಗ ಅವನು ತನ್ನ ಪ್ರತಿಬಿಂಬವನ್ನು ನೋಡಿದನು. ಅವನು ಕೋಪದಿಂದ ಗರ್ಜಿಸಿದನು. ಬಾವಿಯಿಂದ ಇನ್ನೂ ದೊಡ್ಡ ಗರ್ಜನೆಯ ಸದ್ದು ಕೇಳಿಸಿತು. ತನ್ನದೇ ಗರ್ಜನೆಯ ಪ್ರತಿಧ್ವನಿಯನ್ನು ಕೇಳಿದ ಸಿಂಹವು ಮತ್ತೊಂದು ಸಿಂಹ ಗರ್ಜಿಸುತ್ತಿದೆ ಎಂದು ಭಾವಿಸಿತು. ಶತ್ರುವನ್ನು ಕೊಲ್ಲಲು ಅವನು ಬಾವಿಗೆ ಹಾರಿದನು. ಬಾವಿಯಲ್ಲಿ ಮುಳುಗಿ ಸಿಂಹವು ಸಾವನ್ನಪ್ಪಿತು. ಬುದ್ಧಿವಂತ ಮೊಲವು ಸಂತೋಷದಿಂದ ಮನೆಗೆ ಮರಳಿತು. ತಮ್ಮ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಪ್ರಾಣಿಗಳ ಜೀವವನ್ನು ಉಳಿಸಿದನು. ನೈತಿಕತೆ: ಶಕ್ತಿಗಿಂತ ಬುದ್ಧಿವಂತಿಕೆ ಶ್ರೇಷ್ಠ.